ಕುಮಾರ್ ಅನ್ನೋರು ಫಾರ್ಮಿಗೆ ಬಂದಿದ್ದೀವಿ. ಇವರು ಸುಮಾರು ಭಾಳ ವರ್ಷದಿಂದ ಕುರಿ ಸಾಕ್ತಿದ್ದಾರೆ. ಇದು ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕು ಒಟ್ಟಪ್ಪನಹಳ್ಳಿ ಗೊಲ್ರಟ್ಟಿ ಮೇಗಳರ ಗೊಲ್ರಟ್ಟಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಪರಿಚಯ ಮಾಡ್ಕೊಳ್ರಣ. ನಮಸ್ಕಾರ ಅಣ್ಣ. ನಮ್ಮ ಹೆಸರು ಕುಮಾರ್ ಅಂತ. ಒಟ್ಟಪ್ಪನಹಳ್ಳಿ ಮೇಗಳಗೊಲ್ರಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಸುಮಾರು ಅಂದರೆ ಇಲ್ಲಿ 20-25 ವರ್ಷದ ಕುರಿ ಸಾಕ್ತಾ ಇದೀವಿ. ಅದರಿಂದ ಸ್ವಲ್ಪ ಕಷ್ಟನೂ ಐತೆ. ಅದು ಕಷ್ಟ ಎಷ್ಟು ಪಡ್ತೀವೋ ಅಷ್ಟೇ ಸುಖ ಐತೆ. ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಕಡೆ ಹೊರಗಡೆ ಹೋಗಿ ಮೇಯಿಸಿಗೆ ಬಂದ್ರೆ ಬರೋಕ್ಕಾಗಲ್ಲ, ಹೊರಗಡೆ ಹೋಗಲ್ಲ ವಲಸೆ. ಇಲ್ಲೇ ಊರಾಗಲ್ಲಿ ಅವಕ್ಕೆ ಬೆನಿಫಿಟ್ ಅಂದರೆ ಫುಡ್ಡು, ಸೆಡೆ, ಮೆಕ್ಕೆಜೋಳ, ಇನ್ನು ಇತ್ಯಾದಿ ಏನು ಐತ ಮೇವು ಹೊಲದಲ್ಲಿ ಸೆಪ್ಪೆ ಜೋಳ ಹಾಕ್ತಾ ಬರ್ತಾಯಿದ್ದೀವಿ. ಆದ್ರೂ ಈ ಜ್ವರ ಕಾಯಿಲೆ ಆಗ್ತಿರ್ತದವಲ್ಲ, ಅದಕ್ಕೇನು ಬೆನಿಫಿಟ್ ಏನು ಸಿಗ್ತಿಲ್ಲ ನಮಗೆ. ಅದು ಭಾಳ ಸರ್ಕಾರದಿಂದ ಭಾಳ ಸಾಯ್ತದವೆ. ಅದು ಏನು ರೋಗನೇ ಯಾವ ಡಾಕ್ಟ್ರೂ ಕಂಡುಹಿಡಿತಿಲ್ಲ. ಅದರಿಂದ ಒಂದೊಂದೇ ಈಗ ಜ್ವರ ಅಂಬೋದು ಗೊತ್ತಿಲ್ಲ, ದೊಮ್ಮೆ ಕಾಯಿಲೆ ಅಂಬೋದು ಗೊತ್ತಿಲ್ಲ, ಏನು ಅಂಬೋದೇ ಗೊತ್ತಿಲ್ಲ. ಅವಕ್ಕೆ ಸಾಯ್ತಾ ಇದ್ದಾವೆ. ಅದರಿಂದ ನಮಗೆ ಸ್ವಲ್ಪ ಸರ್ಕಾರದಿಂದ 5,000 ಮಾಡಿದ್ದಾರೆ ಸತ್ತಿರೋಕ್ಕೆ. ಏನೋ ಅವ್ರದ್ದು ಏನೋ ಮಾನವೀಯತೆಯಿಂದ ಆ ಪೋಸ್ಟ್ ಮಾರ್ಟಮ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದ 5,000 ಬರುತ್ತೆ. ಅದರಿಂದ ನಾವು ಇನ್ನೇನಂತಂದರೆ ಒಂದು 300 ರೂಪಾಯಿ ಕೂಲಿ ಬೀಳುತ್ತೆ ನಮಗೆ. ಅವು ಕಾದ್ರದ್ದು ಒಂದು ದಿನಕ್ಕೆ ಲೆಕ್ಕ ತಗೊಂಡ್ರೆ 300 ರೂಪಾಯಿ ಕೂಲಿ ಬೀಳುತ್ತೆ. ಅದ್ರಾಗ ಒಂದು ಏನೋ ಸತ್ತೋಯ್ತು ಅಂದರೆ ಭಾಳ ಲಾಸ್ ಆಗುತ್ತೆ. ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಅವಕ್ಕೆ ಏನಾನ ಇಂಜೆಕ್ಷನ್ನು, ಒಂದು ಟಾನಿಕ್ಕು ಏನೋ ಒಂದು ಹಾಕ್ಯಂಡು ಜೀವನ ಮಾಡ್ತಾಯಿದ್ದೀವಿ. ಇದು ಒಂದು 2 ತಿಂಗಳಿಂದ ಭಾಳ ರೋಗ ಬಂತು ಅಂತ ಕೇಳ್ಪಟ್ಟೆ. 2 ತಿಂಗಳಲ್ಲ, ಇಲ್ಲಿ 3 ತಿಂಗಳಿದ್ದ ಭಾರಿ ರೋಗ. ಇಲ್ಲ ಕಮ್ಮಿ. ಎಷ್ಟು ಮರಣ ಹೊಂದಿದ್ವು? ನಮ್ಮವು ಸುಮಾರು ಅಂದ್ರೆ ಒಂದು 4-5 ಮರಣ ಬಂದು. ದೊಡ್ಡ ಕುರಿನೇ ಸತ್ತು, 1-2 ಪಟ್ಲೆ ಸತ್ತು. ಅದರಿಂದ ಇದೇನು ಇಲ್ಲೇ ಮೇಯಿಸ್ತೀರಣ್ಣ? ಇಲ್ಲಿ ಹೊರಗಡೆ ಇಲ್ಲ, ಹೊರಗಡೆ ಹೋಗ್ತೀವಿ. ಬೆಳಿಗ್ಗೆ 9 ಗಂಟೆಯಿಂದ ಹೋದರು, ಸಾಯಂಕಾಲ 6:30-7 ಗಂಟೆಗೆ ಬರ್ತೀವಿ ಮನೆಗೆ. ಇಲ್ಲ ಮಧ್ಯಾಹ್ನ ಏನು ಊಟ ಇಲ್ಲ. ನಾವು ಏನಾನ ಎಲ್ಲ ಅಡವಿಯಲ್ಲಿ ನೀರು ಸಿಕ್ಕರೆ ನೀರು ಕುಡಿದು ನಾವು ಊಟ ಇಲ್ಲ, ಏನಿಲ್ಲ. ಸಾಯಂಕಾಲ 6:30-7 ಗಂಟೆ ಮನೆ ಬರ್ತೀವಿ. ಇವೆಲ್ಲ ಹೊರಗಡೆ ಮೇಯಿಸೋದು. ಇವೇನದಾವ ಸಣ್ಣವು ಇಲ್ಲಿರ್ತಾವೆ. ಈ ಟೋಟಲ್ ಎಲ್ಲ ಒಂದು 100 ಚಿಲ್ಲರೆ ಬರುತ್ತೆ. ಅಣ್ಣ ನಮ್ಮೂರು ಗಡ್ಡೆ ಅಷ್ಟೇ. ಇಲ್ಲಿ ಮದುರೆ ಸ್ವಾಮಿಗುದ್ದಿ, ಈ ಕಡೆ ಲಕ್ಷ್ಮೀಪುರ, ಈ ಕಡೆ ಮರ್ಕುಂಟೆ ಏನೈತೆ ನಾವು ನಮ್ಗೆ ಒಳಗೆ ಏನೈತೆ ಅಲ್ಲೆಲ್ಲ ಹೋಗಿ ಮೇಯಿಸ್ಕೊ ಬರ್ತೀವಿ. ಮೇಯಿಸ್ಕೊ ಬರ್ತೀವಿ. ಅಣ್ಣ ಇದು ನಿಮಗೆ ಕುರಿಗಳಿಂದ ಮರಿಗಳು ಬರ್ತಾವಲ್ಲ, ಅದರಿಂದ ಲಾಭ ಅಷ್ಟೈತೆ, ನಷ್ಟನೂ ಅಷ್ಟೈತೆ. ಯಾಕಂದ್ರೆ ಈಗ ಮರಿ ಈಗ ಒಂದು 20 ಅದ ಅಂದ್ಕೊಳ್ರಿ, ಆ 20ರಾಗ ಸುಮಾರು ಅಂತಂದ್ರೆ ಅದ್ರಾಗ ಒಂದು 5 ಸತ್ತು ಅಂದರೆ ಭಾಳ ಲಾಸ್ ಆಗುತ್ತೆ. ಭಾಳ ಲಾಸ್. ಅವು ಅಣ್ಣ ಮರಿ ಹಾಕ್ದಾಗಿಂದ ಎಷ್ಟು ತಿಂಗಳವರೆಗೂ ಸಾಕು? 3 ತಿಂಗಳು 4 ತಿಂಗಳು, ಮಿನಿಮಮ್ 5 ತಿಂಗಳು. 5 ತಿಂಗಳು ಸಾಕಿ ಮಾರ್ತೀವಿ. ಚೆನ್ನಾಗಿ ಬಂದರೆ, ಈ ಥರ ಬಂದರೆ ಒಂದು 6,500 7,000. 5 ತಿಂಗಳು 3 ತಿಂಗಳು 2 ತಿಂಗಳು ಮಾರಿ 4,000 4,500 5,000. 5-6 ತಿಂಗಳು ಮೇನ್ ಫೆಟ್ ಇದ್ದರೆ ಒಂದು 6,000 7,000 ಮಾರ್ತೀವಿ. ಇಲ್ಲೇ ಸ್ಪಾಟಲ್ಲೇ ಕೊಡ್ತೀವಿ. ಇಲ್ಲೇ ಬರ್ತಾರೆ, ಇಲ್ಲೇ ಕೊಡ್ತೀವಿ. ನಾವು ಸೆಂತಿಗೆ ಹಾಕಲ್ಲ. ಇಲ್ಲ. ಇವಾಗ ಶೇಲ್ಗಿರೋದು ಇವದಾವೆ. ಇದಾವೆ ಶೇಲ್ಗೆ. ಇವು ಆಲ್ರೆಡಿ 6,000 ಕೇಳ್ತಿದ್ದಾರೆ. ಇದ್ರಾಗ 10 ಮರಿ ಶೇಲ್ಗೆ ಅದಾವೆ. ಇಲ್ಲಿ ಮರಿಗಳಿಗೆ ಯಾವ ತರ ಹಾಲು ಕುಡಿಸ್ತೀರಾ? ಬರೇ ಹೆಂಗೆ? ಇಲ್ಲ, ಅವು ಸಾಯಂಕಾಲ ಬಂದು ತಾಯಿದೆ ಏನದಾವ ಕುಡ್ಕಂತ, ನಾವೇನು ಕುಡಿಸಲ್ಲ. ನೀವು ಸಾಯಂಕಾಲ ಏನು ಇವಕ್ಕೆ ಮೆಕ್ಕೆಜೋಳ ಏನು ಹಾಕ? ಇಲ್ಲ ಏನಿಲ್ಲ. ಅವಕ್ಕೆ ಅಡವೆ ಮೇವು, ಅಡವೆ ನೀರು. ಈ ಸಣ್ಣವಕ್ಕೆ ಮಾತ್ರ ಜೋಳ, ಈ ಸೆಪ್ಪೆ, ಸ್ವಲ್ಪ ಫುಡ್ಡು ಹಾಕಿ ಏನು ನಮಗೆ ಸ್ವಲ್ಪ 4 ಕಾಸು ಹುಡ್ತಲ್ಲ ಅಮ್ಮದಕ್ಕೋಸ್ಕರ ಮರಿ ಮೇಂಟೈನ್ ಮಾಡ್ತೀವಿ ಅಷ್ಟೇ. ಇವಕ್ಕೇನು ಮೇಂಟೈನ್ ಇಲ್ಲ. ಅಡವೆ ಮೇವು. ತಿರ್ಗಾ ಟೈಮ್ ಬಂದರೆ ಮಳೆಗಾಲ ಏನನ್ನ ಹೋಯ್ತು ಅಂದರೆ ಒಂದು 20-30 ಸಾವಿರ ರೂಪಾಯಿ ಕಡಲೆ ಒಟ್ಟು ಶೇಂಗಾ ಒಟ್ಟು ತಗೊಂತೀವಿ. ರಾಗಿ ಕಡ್ಡಿ ತಗೊಂತೀವಿ, ರಾಗಿ ಹುಲ್ಲು. ಮಳೆಗಾಲದಲ್ಲಿ ಬೆಳೆ ಮೇಯಕ್ಕೆ ಹೋಗಲ್ಲ, ಅವಾಗ ಹಾಕ್ತೀವಿ ಮೇವು.
ಇವಕ್ಕೆಲ್ಲ ರೋಗಗಳು ಯಾವ ಬರ್ತಾವಣ? ಅಣ್ಣ ಜ್ವರ ಬರುತ್ತೆ, ಹಾ ದೊಮ್ಮೆ ಬರುತ್ತೆ. ಹಾ ಆಕ್ಚುಲಿ ಅಣ್ಣ ಒಳಗೆ ಒಂಥರ ದೊಮ್ಮೆ ಕಾಯಿಲೆ ಅಂದರೆ ಒಂಥರ ಅದು ದೊಮ್ಮೆ ಮೇಲೆ ಇಸ್ಕಟ್ ಅಂತ ಇರ್ತೈತಿ. ಅದು ಬಾತ್ಕೊಂಡು 2 ದಿವಸ 3 ದಿವಸ ಇರಲ್ಲ, ಸತ್ತೋಗ್ಬಿಡ್ತವೆ. ಅವು ರೋಗ ಏನು ಅನ್ನೋದೇ ಗೊತ್ತಾಗಲ್ಲ. ಇಂಜೆಕ್ಷನ್ ಮಾಡ್ಕೊಂತೀವಿ, ಹಿಂಗೆ ಏನು ಬೇಕೋ ನಾವು ಅದನ್ನ ಮಾಡ್ಕೊತ ಇದೀವಿ. ಎಲ್ಲ ನಾವೇ ಮಾಡ್ತೀವಿ, ಡಾಕ್ಟ್ರ್ ಏನು ಕರ್ಸಲ್ಲ. ಮೆಡಿಷನ್ ಒಟ್ಟು ಮೆಡಿಷನ್ ಅಂಗಡಿಗೆ ಹೋದ್ರೆ ಒಂದು 5-6 ಸಾವಿರ ರೂಪಾಯಿ ಮೆಡಿಷನ್ ಬೇಕಾಗುತ್ತೆ. ನಾನಾ ಇಲ್ಲದ ಗರಿ ಅವೆಲ್ಲ ಹಾಕ್ತೀರಣ? ಹ್ಞೂ ಇ ಟಿ ಹಾಕ್ತೀವಿ, PPR ಹಾಕ್ತೀವಿ, HS ಹಾಕ್ತೀವಿ. ಅಲ್ಲಿದ್ದ ಆಮ್ಯಾಕೆ ಐಟ್ಯಾಕ್ ಹಾಕ್ತೀವಿ.